ಹಲೋ, ನೀರೂರು ಪೊಲೀಸ್ ಸ್ಟೇಷನ್. ಹಲೋ ಸರ್, ಇಲ್ಲಿ ಗ್ರೌಂಡ್ ಅಲ್ಲಿ 10 ಜನ ಒಬ್ಬನ ಹಾಕೊಂಡು ಚಚ್ತಾ ಇದ್ದಾರೆ, ಬೇಗ ಬನ್ನಿ ಸರ್. ಇಲ್ಲಿ ಒಬ್ಬನೇ 8 ಜನಕ್ಕೆ ಹಾಕೊಂಡು ತದಕಾಕ್ಬಿಟ್ಟ ಅವನೇ. ಚಿತ್ರದಲ್ಲಿ ವೀಣಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಅವ್ರು ಹೇಳ್ದಾಗೇನೆ ನಾನು ಅಂಡರ್ ವೇಟ್ ಕಾನ್ಸ್ಟೇಬಲ್. ನಂದು ಅವ್ರದ್ದು ಕಾಮಿಡಿ ಪಾರ್ಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನೀವು ನೋಡಬೇಕು. ಸರ್ ಪ್ಲೀಸ್ ತಲೆಗುಡಿಬಿಡಿ. ಪೊಲೀಸ್ ಅವ್ರ ಲೈಫಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತಾರೆ, ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅದನ್ನೆಲ್ಲ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಈ ಸಿನಿಮಾನ ಪೊಲೀಸ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀವಿ. ಒಂದು ಪಾತ್ರ ನಿಭಾಯಿಸಿದ್ದೀನಿ. ಗೋವರ್ಧನ್ ಅವರ ಆಪೋಸಿಟ್ ಆಗಿದ್ದೊಂದು ಕ್ಯಾರೆಕ್ಟರ್ ಟ್ರಾವೆಲ್ ಆಗುತ್ತೆ ಸಿನಿಮಾದಲ್ಲಿ. ಮತ್ತು ಪೊಲೀಸ್ ಅವರು ಯೂಶ್ವಲಿ ತುಂಬ ನೆಗೆಟಿವಿಟಿ ಫೇಸ್ ಮಾಡ್ತಾ ಇರ್ತಾರೆ ಲೈಫಲ್ಲಿ. ಅಂದರೆ ಅವರು ಬೆಳಿಗ್ಗೆ ಮನೆಯಿಂದ ಸ್ಟೇಷನ್ಗೆ ಹೋಗಬೇಕಿದ್ರೆ ದೇವರಿಗೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಆ್ಯಂಡ್ ತುಂಬ ನೆಗೆಟಿವ್ ಪೀಪಲ್ನ ಫೇಸ್ ಮಾಡ್ತಾರೆ. ಸ್ವಲ್ಪ ಗೋವರ್ಧನ್ಗೆ ಫೋನ್ ಕೊಡಮ್ಮ. ಸಾಹೇಬ್ರು ಅರ್ಜೆಂಟಾಗಿ ಕರ್ಕೊಂಬನ್ನಿ ಅಂದರು ಸರ್. ಎಲ್ಲಿ ಸಿಗ್ದ ಅವನು? ಬಸ್ ಸ್ಟ್ಯಾಂಡಲ್ಲಿ ಸರ್. ಇಲ್ಲಿ ಯಾರ ಕೈಲಿದಾಗಲ್ಲ, ನೀನೇ ಸರಿ. ಬಟ್ ನಾವು ಕಾಮನ್ ಮ್ಯಾನ್, ನಾವು ಈ ಥರ ಒಂದು ಸಿಚುವೇಶನ್ ನಮ್ಗೆ ಫೇಸ್ ಮಾಡಲ್ಲ ನಾವು. ಸೊ ಈ ಸಿನಿಮಾ ಇನ್ನೊಂದು ರೀತಿಯಲ್ಲಿ ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬೇರೆ ಭಾಷೆಯಲ್ಲಿ ನಾವು ಯಾವಾಗಲೂ ಕಂಪ್ಲೇಂಟ್ ಇರ್ತಿತ್ತು ಈ ಥರ ಸಿನಿಮಾ ಬರುತ್ತೆ ಅಂತ. ಮಲಯಾಳಂ ಸಿನಿಮಾ, ತಮಿಳ್ ಸಿನಿಮಾ ಅಂತ ಹೇಳ್ತೀವಿ. ಬಟ್ ನಮ್ಮ ಕನ್ನಡದಲ್ಲಿ ನಾ 100% ಹೇಳ್ತೀನಿ, ಇದು ಎಲ್ಲರಿಗೂ ಒಂದು ಕಂಟೆಂಟ್ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ತೀನಿ. ಇಷ್ಟೆಲ್ಲ ಓದೇ ತಿನ್ನೋ ಬದಲು ಆಗಲೇ ಸತ್ಯ ಒಪ್ಕೋಬೋದಿತ್ತಲ್ಲ. DCPಗಳು ಇದನ್ನು ನೋಡುವಂಥ ಒಂದು ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ ನಾವು. ಸೊ ಅವ್ರ ವರ್ಕ್ ಲೈಫ್ ಬಗ್ಗೆ ಆಗಿರೋದ್ರಿಂದ ಅವರಿಗೆ ಫಸ್ಟು ತೋರಿಸಿ ಆಮೇಲೆ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅನ್ನೋದು. 30ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಅವ್ರುಗಳಿಗೆ ಸ್ಪೆಷಲಾಗಿ ಒಂದು ಶೋ ಹಾಕಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೂಪರ್ ಸ್ಮೈಲ್ ಸರ್. ಫುಲ್ ಡೆಕೋರೇಷನ್ ಎಲ್ಲ ಜೋರು ಅನ್ಸುತ್ತೆ. ಗೊತ್ತಿರೋಂಗೆ ನಮಗೆ ಭಾಳ ಪ್ರೀತಿ ಏನಕ್ಕೆ ಅಂದರೆ, ನಮ್ಮ ಇಡೀ ತಂಡಕ್ಕೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಗೆಲುವು ಕೊಟ್ಟಂತಹ ಕಿರಿಕ್ ಪಾರ್ಟಿ ಸಿನಿಮಾನ ಕಂಪ್ಲೀಟಾಗಿ ಶೂಟ್ ಮಾಡಿದಂತಹ ಜಾಗ ನಮ್ಗೆ ಹಾಸನಕ್ಕೆ ಎಮೋಷ್ನಲಿ ತುಂಬ ಕನೆಕ್ಟೆಡ್ ನಾವು. ಯಾಕೆಂದರೆ ನಮ್ಮ ಇಡೀ ತಂಡವನ್ನು ಗೆಲ್ಲಿಸಿ ಕೊಟ್ಟಿದ್ದು ಆ ಸಿನಿಮಾ. ಹಾಸನಕ್ಕೆ ಬರಬೇಕು, ಅಥವಾ ಹಾಸನದಲ್ಲಿ ಮೋಸ್ಟ್ಲಿ ಫಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಮ್ಮ ಇಡೀ ತಂಡದಿಂದ ಅಂತ ಅನ್ಸುತ್ತೆ. ಹಾಸನ ಜನರದ್ದು ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಈ ಫಂಕ್ಷನ್ ಮಾಡಿಸ್ತಿರೋದೇ ನಿನಗೋಸ್ಕರ. ನಿಮ್ಮ ಸಿಬ್ಬಂದಿಗಳ ಬೇರೆ ಎಲ್ಲ ಸಮಸ್ಯೆಗಳ ಬಗ್ಗೆ ಡಿಪಾರ್ಟ್ಮೆಂಟ್ ಗಮನ ಹರಿಸಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಅವರಲ್ಲ, ನಾಚಿಕೆ ಆಗಬೇಕು. ಹಲೋ, ಅಲ್ಲಿ ಯಾರಲ್ಲಿ? ಸರ್ ಬನ್ನಿ. ನಾನು ನೀವೇ ನಿರ್ಮಾಣದ ಮತ್ತೊಂದು ಸದಭಿರುಚಿಯ ಕನ್ನಡದ ಸಿನಿಮಾ. ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ಮತ್ತೊಂದು ಹಿರಿಮೆ ಏನು ಅಂದರೆ, ಇದು ಕನ್ನಡದ ಖ್ಯಾತ ನಟರಾದಂಥ ಪ್ರಮೋದ್ ಶೆಟ್ಟಿಯವರ 50ನೇ ಸಿನಿಮಾ. 50ನೇ ಸಿನಿಮಾಗೆ ಅವರು ನಾಯಕ ನಟರಾಗಿ ಬಡ್ತಿ ಪಡೆದು ಬಂದಿದ್ದಾರೆ. ಈಗ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಗಂಟು ಮೂಟೆ ಖ್ಯಾತಿಯ ತೇಜು ಬೆಳವಾಡಿಯವರು ಪ್ರಧಾನ ಪಾತ್ರದಲ್ಲಿ ನಟಿಸಿರ್ತಾರೆ. ಇನ್ಮೇಲೆ ನಾನು ಊಟ ಮಾಡಲ್ಲ. ಹಾಗೆ ಹಿರಿಯ ನಟರಾದಂಥ ನಾಯಕಿಯಾಗಿ ನಟಿಸಿರ್ತಾರೆ. ಹಾಗೆ ಹಿರಿಯ ನಟರಾದಂಥ ಸುಂದರರಾಜ್ ಅವರಿದ್ದಾರೆ, ನಾಗರಾಜ್ ಮೂರ್ತಿ ಅವರಿದ್ದಾರೆ. ಹಾಗೆ ಹೊಸ ಕಲಾವಿದರಾಗಿ ದೀಪಕ್ ರಾಜ್ ಅವರು, ಹಾಗೆ ಸುಜನಿತ್ ಶೆಟ್ಟಿಯವರು, ಹಾಗೂ ನಾನು ಶ್ಯಾಮ್ ಸುಂದರ್ ಈ ಸಿನಿಮಾದಲ್ಲಿ ನಟಿಸಿದ್ದೀನಿ. ಇವ್ರನ್ನೆಲ್ಲ ಇಟ್ಕೊಂಡು ಏನು ಪೊಲೀಸ್ ಸ್ಟೇಷನ್ ನಡೆಸ್ತೀರಿ? ಇವರೆಲ್ಲ ಉಪಯೋಗ ಇಲ್ದವರು. ಗೋವರ್ಧನ್ ಒಳ್ಳೆ ಮನುಷ್ಯ. ಅದೇ ಪ್ರಾಬ್ಲಮ್ ಅಣ್ಣ, ನೀನೆಷ್ಟು ಒಳ್ಳೆನಾಗಿರ್ತೀಯೋ ಜನ ನಿನ್ನ ಅಷ್ಟು ಉಪಯೋಗಿಸ್ಕೊಳ್ತಾರೆ. ಟೀ ಕೊಟ್ಟಾಯ್ತಲ್ಲ. ಇದು ಮಲಯಾಳಂನ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಷ್ಣು ವಿಜಯ್ ಅವರ ಸಂಗೀತ ನಿರ್ದೇಶನದಲ್ಲಿ ಈಗಾಗಲೇ ಹಾಡು ಬಂದು ಇಡೀ ಕರ್ನಾಟಕದಲ್ಲಿ ಖ್ಯಾತಿನಗೊಳಿಸಿದೆ. ಈಗಾಗಲೇ ನೀವೆಲ್ಲರೂ ನಮ್ಮ ಸಿನಿಮಾದ ಟ್ರೈಲರ್ನ ಸಹಿತ ನೋಡಿದಿರಿ. ಇದು
ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ನ ಕತೆ. ಈಗಾಗಲೇ ಪ್ರಮೋದ್ ಅಣ್ಣನಿಗೆ ಹೇಳಿದಾಗೆ ಪ್ರಮೋದ್ ಶೆಟ್ಟಿ ಅವ್ರಿಗೆ ಕರ್ನಾಟಕದ ಲಾಫಿಂಗ್ ಬುದ್ಧ ಅಂತ ಹೆಸರು ಬೇರೆ ಬಂದಿದೆ. ಈ ಸಿನಿಮಾ ಕನ್ನಡದ ಚಿತ್ರ ರಸಿಕರಲ್ಲಿ ಏನೊಂದು ಮನವಿ ಇತ್ತು, ಒಂದು ಸದಭಿರುಚಿಯ ಚಿತ್ರ, ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಸಿನಿಮಾ ಬರಬೇಕಿತ್ತು ಅಂತ. ಆ ಒಂದು ಕಾರಣದಿಂದ ಈ ಸಿನಿಮಾನ ನಿರ್ಮಾಣ ಮಾಡಲಾಗಿದೆ. ಈಗ 50ನೇ ಸಿನಿಮಾಗೆ ನಾಯಕ ನಟನಾಗಿ ಭರ್ತಿ ಪಡೆದಂಥ ಪ್ರಮೋದ್ ಶೆಟ್ಟಿ ಅವರು ನಿಮ್ಮನ್ನು ಮಾತಾಡಿಸ್ತಾರೆ. ಉಳಿ ಪೆಟ್ಟಿ ಬಿದ್ರೇನೆ ಕಲ್ಲು ಶಿಲೆ ಆಗೋದು, ಜಾಸ್ತಿ ಬಿದ್ದರೆ ಜಲ್ಲಿ ಆಗ್ಬಿಡುತ್ತೆ. ಆಗಸ್ಟ್ 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಇದೇ ಆಗಸ್ಟ್ 30, ಇನ್ನು ಕೇವಲ 1 ವಾರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲೂ ಬರುತ್ತೆ ಸರ್. ಹೌದು ಸರ್, ಈ ಸಿನಿಮಾಗೋಸ್ಕರನೇ ನಾನು 30 kg ಜಾಸ್ತಿ ಮಾಡಿದ್ದೆ. ಈಗ ಒಂದು 26 kg ಇಳಿಸಿದ್ದೀನಿ ಸರ್. ಡ್ಯೂಟಿ ಅಲ್ರಿ, ನೀವು ಮಾಡೋದು ಮಾತ್ರ ಡ್ಯೂಟಿ ಆಫೀಸ್ಗಳಲ್ಲಿ. ಸ್ಟ್ರೆಸ್ ಅಂದ್ರೆ ಗೊತ್ತಾ? ಬರ್ನೌಟ್ ಅಂದ್ರೆ ಗೊತ್ತಾ? ಆಗಲ್ಲ ಬಾ, ನನ್ನ ಕೈಲಿ ಆಗಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು 10 ದಿನ ಹಂಗೆ ಆಯಿತು ಸರ್. ಊಟ ಮಾಡಲ್ಲ ಅಂತ ಬಿಟ್ಟಾಗಲೂ ರಾತ್ರಿ ಎಲ್ಲ ಹೊಟ್ಟೆ ಹಸಿಯೋದು. ಬಟ್ ಅದಾದಮೇಲೆ ಅದನ್ನು ಅಭ್ಯಾಸ ಮಾಡಿಕೊಂಡೆ. ಯಾವುದೇ ರೀತಿಯಾದ ಬೇರೆ ಕ್ರಾಸ್ ಡಯಟ್ಗಳೇನೂ ಇಲ್ಲ. ಯಾಕಂದ್ರೆ ನಮ್ಮದೆಲ್ಲ ನಾಟಿ ಮೈ, ಮುಂಚೆಯಿಂದ ಅಮ್ಮ ಹಾಕಿದ್ದನ್ನು ತಿನ್ಕೊಂಡೇ ಬೆಳೆದಿರೋದು. ಇವತ್ತು ಮಿಲೆಟ್ಸು ಇನ್ನೊಂದು ಮತ್ತೊಂದು ಅದೆಲ್ಲ ನಮ್ಗೆ ಸೇರಲ್ಲ, ಅದು ನಮ್ಗೆ ಒಗ್ಗೋದು ಇಲ್ಲ. ಸೊ ತಿನ್ನೋದ್ರಲ್ಲಿ ಪ್ರಮಾಣ ಕಡಿಮೆ ಮಾಡಿಕೊಂಡೆ ಮತ್ತು ತಿನ್ನುವಂಥ ಸಮಯ ಬದಲಾಯಿಸ್ಕೊಂಡೆ. ಸೊ ಹಾಗಾಗಿ ಒಂದು ಒಳ್ಳೆ ಡಯಟ್, ಒಂದು 6 ರಿಂದ 7 ತಿಂಗಳಲ್ಲಿ ಒಂದು 26-27 kg ಇಳಿಸಿದ್ದೀನಿ ಸರ್. ಬಟ್ ನನಗೆ ಈ ಏರಿಸೋ ಪ್ರೋಸೆಸ್ಸಲ್ಲಿ ನನಗನ್ಸಿದ್ದು ತೂಕ ಇಳಿಸೋದು ಭಾರಿ ಈಸಿ, ಬಟ್ ತೂಕ ಏರ್ಸೋದು ತುಂಬ ಕಷ್ಟ ಸರ್. 2 ವರ್ಷ ತೊಗೊಂಡಿದ್ದೀನಿ ತೂಕ ಏರ್ಸೋಕ್ಕೆ. ಹೌದು, ಏರ್ಸೋಕ್ಕೆ 2 ವರ್ಷ ತೊಗೊಂಡಿದ್ದೀನಿ, ಬಟ್ ಇಳಿಸೋಕ್ಕೆ ಒಂದು 6 ತಿಂಗಳಲ್ಲಿ ಇಳಿಸ್ತೇನೆ. ಇಲ್ಲಿ ನೋಡ ಬ್ರದರ್, ಸ್ವಲ್ಪ ದಿವಸ ನಾವಿಲ್ಲಿ ಸಿಗೋದು ಬೇಡ. ಈಗ ನಾನೇನು ಮಾಡ್ಬೇಕು ಸರ್? ಗೋವರ್ಧನ್, ನಿಮ್ಮ ಸಸ್ಪೆನ್ಷನ್ ಬಗ್ಗೆ ತಾನೇ ಇದನ್ನ ಅನ್ಅಫಿಷಿಯಲ್ ಆಗಿ ಹ್ಯಾಂಡಲ್ ಗೊತ್ತಲ್ಲ ಸರ್, ಗಂಡಸರು ಏನು ಸಮಾಜಕ್ಕೆ ನಾವು ಮಾರಕ ಆಗಬಾರ್ದು, ಬಿಟ್ಟು ಓಪನ್ ಆಗಿ ಹೇಳೋಕ್ಕಾಗಲ್ಲ ಅಷ್ಟೇ. ಆದರೆ ಹಲವಾರು ಅಂದರೆ ಶುಗರ್ ಇಂಟೇಕ್ ತುಂಬ ಜಾಸ್ತಿ ಇರುತ್ತೆ ಸರ್. ಶುಗರ್ ಸಿಕ್ಕಾಪಟ್ಟೆ ತಿನ್ಬೇಕಾಗುತ್ತೆ, ಅಂದರೆ ಸ್ವೀಟು ಗೀಟು ಎಲ್ಲ. ಯಾಕಂದರೆ ರಿಷಬು ಒಂದು ಟೈಮಲ್ಲಿ ಹೇಳ್ದ, ಅಂದರೆ ಬೇಡ ಮಗ, ಡೇಂಜರಸ್ ಅನಿಸುತ್ತೆ, ಫಿಸಿಕಲಿ ನೀನು ಇಷ್ಟೊಂದು ಸ್ಟ್ರೆಸ್ ತೊಗೋತಾ ಇದೆಯಾ, ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತ. ಬಟ್ ನನಗಿದ್ದಿದ್ದು ಉದ್ದೇಶ ಏನು ಅಂದರೆ, ನಿಮ್ಗೆ ಹೊಟ್ಟೆಗಾದರೆ ಏನು ಬೇಕಾದ್ರೂ ಪ್ಯಾಕ್ ಮಾಡ್ಬೋದು. ಶರ್ಟ್ ಅದ್ರ ಮೇಲೆ ಇರುತ್ತೆ, ಏನು ಬೇಕಾದ್ರೂ ಪ್ಯಾಕ್ ಮಾಡಿ ಗುಂಡಕ್ಕೆ ದಪ್ಪಗೆ ತೋರಿಸ್ಬೋದು. ಬಟ್ ಮುಖ ಇಲ್ಲೆಲ್ಲ ಪ್ರಾಸ್ಥೆಟಿಕ್ಸ್ ಹಾಕ್ಬಿಟ್ರೆ ನಿಮ್ಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ಅದು ಗೊತ್ತಾಗ್ಬಿಡುತ್ತೆ. ಇವಾಗ ಹಲವಾರು ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ನೀವು ನೋಡಿದಾಗ ಮೇಕ್ ಓವರ್ ಮಾಡ್ತಾರಲ್ಲ, ಇಲ್ಲೆಲ್ಲ ಪ್ರಾಸ್ಥೆಟಿಕ್ಸ್ ಹಾಕಿ ಇದೆಲ್ಲ ಗಲ್ಲ ಕೆಳಗಡೆ ಬರೋ ಥರ ಎಲ್ಲ ಮಾಡ್ತಾರೆ. ಬಟ್ ಅದು ನಮ್ಗೆ ಆ್ಯಕ್ಟ್ರಿಗೂ ಕಂಫರ್ಟಬಲ್ ಇರೋಲ್ಲ, ಮತ್ತು ನೋಡೋರ್ಗು ಅದು ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಏರಿಸಲೇಬೇಕು ಅಂತ ಹಠ ಬಿದ್ದು ಈ ಸಿನಿಮಾಗೋಸ್ಕರ ವೆಯ್ಟ್ ಗೇನ್ ಮಾಡಿ ಮತ್ತೆ ಲಾಸ್ ಮಾಡಿದ್ದು. ಅದು ಸೀರಿಯಸ್ ಸಿನಿಮಾ ಇರ್ಬೋದು, ಅಪರಾಧ ಇರ್ಬೋದು. ನೀವೇನು ಮಾಡ್ತಿದ್ದೀರಿ? ನಾನು ಮುಗಿತಲ್ಲ ಸರ್. ಯಾವ ಗೋಳಿ ಬೇಕಾ ಹೇಳಿದ್ದು ನಿಮಗೆ? ನೀವು ಆಲ್ರೆಡಿ ನಮ್ಮ ಬ್ಯಾನರಿಂದ ಬಂದಿರೋ ಸಿನಿಮಾಗಳನ್ನ ನೋಡ್ಕೊಂಬಂದರೆ ಬೇರೆಯವರ ಹಾಸ್ಯ ಸಿನಿಮಾಕ್ಕೂ ನಮ್ಮದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಅವರು ಚೆನ್ನಾಗಿ ಮಾಡಲ್ಲ ಅಥವಾ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಉದ್ದೇಶ ಅಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಕಾಮಿಡಿನ ಸೀನಲ್ಲಿ ಕ್ರಿಯೇಟ್ ಮಾಡೋದು ಬೇರೆ, ಕ್ಯಾರೆಕ್ಟರ್ಗಳೇ ಕಾಮಿಡಿ ಆಗೋದು ಬೇರೆ ಸರ್. ಅಂದರೆ ನಿಮಗೆ ಆ ಪಾತ್ರವನ್ನು ನೋಡಿದಾಗ, ಈಗ ಗೋವರ್ಧನನ ಪಾತ್ರವನ್ನು ನೋಡಿದಾಗಲೇ ನಿಮಗೆ ಒಂದು ಮುಖದಲ್ಲಿ ಒಂದು ಸಣ್ಣ ನಗು ಇರುತ್ತೆ. ಅಂದರೆ ಅವನ ಓಡಾಟ ಆಗಿರ್ಬೋದು, ಅವನ ಕೆಲಸ ಕಾರ್ಯ ಆಗಿರ್ಬೋದು, ಅಥವಾ ಅವನು ಯಾವ್ಯಾವ ಸೀಕ್ವೆನ್ಸಲ್ಲಿ ಇರ್ತಾನೆ, ಆ ಸೀಕ್ವೆನ್ಸ್ಗಳೇ ತಮಾಷೆ ಆಗ್ತಾ ಹೋಗ್ತವೆ. ಎಲ್ಲೂ ಕೂಡ ಕಾಮಿಡಿಯನ್ನು ಮಾಡಬೇಕು ಅಂದರೆ ಪಂಚಿಂಗ್ ಡೈಲಾಗ್ಸ್ ಹೊಡೆದು ಕಾಮಿಡಿ ಮಾಡಬೇಕು ಅನ್ನೋದು ನಮ್ಮ ಸಿನಿಮಾದಲ್ಲಿ ಇವತ್ತವರೆಗೂ ನಿಮಗೆಲ್ಲೂ ಕಂಡು ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾದಲ್ಲೂ ಕೂಡ ಅದೇ ಥರ ಇರುತ್ತೆ ಸರ್. ಅಂದರೆ ಆ ಇಡೀ ದೃಶ್ಯನೇ ನಿಮಗೆ ಹಾಸ್ಯಮಯವಾಗಿರುತ್ತೆ, ಬಿಟ್ಟರೆ ನಾವು ಯಾವುದು ಪಂಚಿಂಗ್ ಡೈಲಾಗ್ಸು ಅದರಿಂದ ಹಾಸ್ಯ ಮಾಡಬೇಕು ಅನ್ನೋ ಥರದ್ದು ಯಾವುದು ಇಟ್ಟಿಲ್ಲ ಇವತ್ತವರೆಗೂ. ಹಾಗಾಗಿ ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾ ಒಬ್ಬ ಓವರ್ ವೆಯ್ಟ್ ಹೆಡ್ ಕಾನ್ಸ್ಟೇಬಲ್ನ ಕತೆ. ಯಾಕೆ ಪೊಲೀಸವರು ತೂಕ ಹೆಚ್ಚಾಗ್ತಾರೆ? ಯಾಕಂದರೆ ಟ್ರೈನಿಂಗ್ ಮಾಡಬೇಕಾದ್ರೆ ಅವರು ಫಿಟ್ನೆಸ್ಸು ಕರೆಕ್ಟಾಗಿರುತ್ತೆ. ಟ್ರೈನಿಂಗ್ ಆದ ನಂತರ ಯಾಕೆ ಅವ್ರಿಗೆ ಫಿಟ್ನೆಸ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ? ಎಲ್ಲರೂ ಅಲ್ಲ, ಕೆಲವರು. ಯಾಕೆ ಆ ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ, ಅವ್ರ ವರ್ಕ್ ಪ್ರೆಷರ್ ಹೆಂಗಿರುತ್ತೆ,
ಅವ್ರಿಗೆ ಟೆನ್ಷನ್ ಹೆಂಗಿರುತ್ತೆ, ಅವ್ರ ಕೆಲಸದ ರೀತಿ ನೀತಿಗಳು ಹೇಗಿರುತ್ತೆ, ಅವರು ಊಟ ತಿಂಡಿಯ ಸಮಯ ಇರಲ್ಲ ಅಥವಾ ಮನೆಗಳಲ್ಲಿ ಊಟ ಮಾಡುವಂಥ ಟೈಮ್ ಇರಲ್ಲ. ಸೊ ಈ ಥರದ್ದೆಲ್ಲ ಸುಮಾರಷ್ಟು ವಿಚಾರಗಳನ್ನು ಭರತ್ ರಾಜು ಹಲವಾರು ಪೊಲೀಸ್ ಅವ್ರ ಜೊತೆ ಕೂತು ಈ ಕಥೆಯನ್ನು ತಯಾರು ಮಾಡಿದ್ದಾರೆ. ಸುಮಾರಷ್ಟು ದಿನ ಸ್ಟೇಷನ್ಗಳಲ್ಲೇ ಕೂತು ನೈಜವಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಆ ಸ್ಟೇಷನ್ನಿನ ಓಡಾಟ ಹೇಗಿರುತ್ತೆ, ನಡವಳಿಕೆ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿ. ಸಾಹೇಬ್ರು ಅರ್ಜೆಂಟಾಗಿ ಕರ್ಕೊಂಬನ್ನಿ ಅಂದರು ಸರ್. ಎಲ್ಲಿ ಸಿಗ್ದ ಅವನು? ಬಸ್ ಸ್ಟ್ಯಾಂಡಲ್ಲಿ ಸರ್. ಇಲ್ಲಿ ಯಾರ ಕೈಲಿದಾಗಲ್ಲ, ನೀನೇ ಸರಿ. ಸುಮಾರಷ್ಟು ಸಿನಿಮಾಗಳು ಪೊಲೀಸ್ ಬಗ್ಗೆ ಬಂದಿದೆ. ಅಂದರೆ ಎಲ್ಲರೂ ಸಾಂಗ್ಲಿಯಾನಿಂದ ಹಿಡಿದು ಇವತ್ತು ರೀಸೆಂಟ್ ಸುದೀಪ್ ಸರ್ ಮಾಡಿರೋ ಸಿನಿಮಾ ತನಕನೂ ನಿಮಗೆ ಅವರ ಸಾಹಸಗಳನ್ನ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಕ್ರೈಮನ್ನು ಅವ್ರು ಹೇಗೆ ಭೇದಿಸ್ತಾರೆ ಅಥವಾ ಒಬ್ಬ ವಿಲನನ್ನು ಅವ್ರು ಹೇಗೆ ಚೇಸ್ ಮಾಡ್ತಾರೆ ಅನ್ನೋದು. ಇಲ್ಲಿ ಯಾವುದೇ ರೀತಿಯಾದ ಉದ್ದಟತನ ಇಲ್ಲದೆ ಒಬ್ಬ ಲಾಫಿಂಗ್ ಬುದ್ಧ ಅನ್ನುವಂಥ ಕ್ಯಾರೆಕ್ಟ್ರು, ಅಂದರೆ ಗೋವರ್ಧನ ಅನ್ನುವಂಥ ಕ್ಯಾರೆಕ್ಟ್ರು, ಅವನು ಹೇಗೆ ಕೇಸ್ಗಳನ್ನ ಸಾಲ್ವ್ ಮಾಡ್ತಾ ಬರ್ತಾನೆ, ನಗುಮುಖದಿಂದನೇ ಹೇಗೆ ಸಾಲ್ವ್ ಮಾಡ್ತಾ ಬರ್ತಾನೆ, ಅವನ ಫಿಸಿಕಲಿ ತುಂಬ ದಪ್ಪ ಇದ್ದರೂ ಕೂಡ ಈ ಕೇಸ್ಗಳನ್ನ ನಗುಮುಖದಲ್ಲಿ ಹೇಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಪೊಲೀಸ್ ಅವ್ರಿಗೆ ಅಂತ ತೋರಿಸುವಂಥ ಒಂದು ಪ್ರಯತ್ನ. ಇಷ್ಟೆಲ್ಲ ಒದೆ ತಿನ್ನೋ ಬದಲು ಆಗಲೇ ಸತ್ಯ ಒಪ್ಕೋಬೋದಿತ್ತಲ್ಲ. ಸೂಪರ್ ಸ್ಮೈಲ್ ಸರ್. ರೀಸೆಂಟಾಗಿ ಹೇಳ್ತಿದ್ದೆ, ಅಂದರೆ ಹಲವಾರು ಜಿಲ್ಲೆಗಳನ್ನು ಸುತ್ತಾ ಬಂದೆ ಈಗ ಪ್ರಮೋಷನ್ಗೋಸ್ಕರ. ಅಲ್ಲಿ ಈ ಮುಂಚೆ ಎಲ್ಲ ಮಕ್ಕಳಿಗೆ ಅಥವಾ ನಮಗೆ ನಮ್ಮ ಅಪ್ಪ ಅಮ್ಮ ಊಟ ಮಾಡಿಸ್ಬೇಕಾದ್ರೆ ಗುಮ್ಮ ಬರ್ತಾನೆ ಆ ಮಾಡು ಅಂತ ಹೆದರ್ಸ್ತಾ ಇದ್ರು. ಗುಮ್ಮ ಬರ್ತಾನೆ ಆ ಮಾಡು, ಇಲ್ಲ ಗುಮ್ಮ ಬರ್ತಾನೆ ನಿನ್ನ ಕಚ್ಕೊಂಡು ಹೋಗ್ತಾನೆ ಅಂತ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಪೊಲೀಸವ್ರನ್ನ ಕರೆಸ್ತೀನಿ ಆ ಮಾಡು ಅಂತಾರೆ, ಪೊಲೀಸವ್ರು ಬರ್ತಾರೆ ಆ ಮಾಡು ಅಂತ. ಅಂದರೆ ಆ ಥರದ ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ ಮಕ್ಕಳಲ್ಲೇ ಪೇರೆಂಟ್ಸ್. ಸೊ ಪೊಲೀಸವ್ರ ಬಗ್ಗೆ ಭಯ ಬೇಕಾಗಿಲ್ಲ ನಮಗೆ, ಅವರು ಇರೋದೇ ಸಮಾಜದ ಒಳಿತಿಗಾಗಿ. ಸೊ ಅವ್ರ ಬಗ್ಗೆ ನಾವು ಹೆದರ್ಕೋಬೇಕಾಗಿಲ್ಲ. ಅವರು ಕೂಡ ಮನುಷ್ಯರೇ, ಅವ್ರಿಗೂ ಸಂಸಾರ ಇರುತ್ತೆ, ಅವ್ರಿಗೂ ಮನೆ ಇರುತ್ತೆ. ಫುಲ್ ಡೆಕೋರೇಷನ್ ಎಲ್ಲ ಜೋರು ಅನ್ಸುತ್ತೆ. ಈ ಫಂಕ್ಷನ್ ಮಾಡಿಸ್ತಿರೋದೇ ನಿನಗೋಸ್ಕರ. ನಿಮ್ಮ ಸಿಬ್ಬಂದಿಗಳ ಬೇರೆ ಎಲ್ಲ ಸಮಸ್ಯೆಗಳ ಬಗ್ಗೆ ಡಿಪಾರ್ಟ್ಮೆಂಟು ಗಮನ ಹರಿಸಿದ್ದು ಚೆನ್ನಾಗಿರುತ್ತೆ. ಅಂದರೆ ಸೊ ಈ ಥರದ್ದು ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಒಂದು ಸಿನಿಮಾವನ್ನು ಮಾಡಕ್ಕೆ ಹೊರಟಿದ್ದೀವಿ. ಯೂಶಲಿ ಮಲಯಾಳಮಲ್ಲಿ ಈ ಥರದ ಫ್ಲೇವರ್ ಸಿನಿಮಾಗಳು ಹೆಚ್ಚು ಕಂಡು ಬರುತ್ತೆ ನಿಮಗೆ. ಸೊ ಆ ಥರದ ಸಿನಿಮಾಗಳು ನಮ್ಮಲ್ಲೂ ಬರಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಕೂಡ ಇತ್ತು. ಸೊ ಆ ಕಂಪ್ಲೇಂಟನ್ನು ಹೋಗಲಾಡಿಸ್ಬೇಕು ಅನ್ನೋದಕ್ಕೋಸ್ಕರ ರಿಷಬ್ ಶೆಟ್ಟಿ ಫಿಲಮ್ಸಿಂದ ಬರ್ತಾ ಇರುವಂತಹ ಮತ್ತೊಂದು ಸಿನಿಮಾ ಇದು. ಸೊ ರಿಷಬ್ ಶೆಟ್ಟಿ ಫಿಲಮ್ಸಲ್ಲಿ ನಿರ್ಮಾಣ ಆದಂತಹ ಮೊದಲನೇ ಸಿನಿಮಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿತ್ತು. ಸೊ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅದೇ ಫ್ಲೇವರ್ನಲ್ಲಿ ಅಥವಾ ಅದೇ ಟೋನ್ನಲ್ಲಿ ಬರ್ತಾ ಇರುವಂಥ ಮತ್ತೊಂದು ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳ್ಬೋದು. ಏಸೆ ಅವರಲ್ಲ, ನಾಚಿಕೆ ಆಗಬೇಕು. ಹಲೋ, ಅಲ್ಲಿ ಯಾರಲ್ಲಿ? ಸರ್ ಬನ್ನಿ ನಾನು ನೀವೇ. ಇವತ್ತು ಜನ ಎಷ್ಟು ಪ್ರೆಷರಲ್ಲಿ ಇರ್ತಾರೆ ಅಂದರೆ, ನಿಮಗೆ ಸಿನಿಮಾ ನೋಡೋಕ್ಕೆ ಬರಬೇಕಾದ್ರೆ ಅವ್ರದ್ದೇ ಆದಂಥ ಸಾವಿರಾರು ಟೆನ್ಷನ್ಗಳನ್ನ ಬದಿಗಿಟ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಬರ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ ಒಳಗಡೆ ಬಂದಾಗ ನಾವು ಅವ್ರಿಗೆ ಇನ್ನೊಂದಿಷ್ಟು ಟೆನ್ಷನ್ ಕೊಟ್ಬಿಡ್ತೀವಿ. ಯಾವುದೋ ಹಾರರ್ ಸಿನಿಮಾ, ಕ್ಯೂರಿಯಾಸಿಟಿ ಸಿನಿಮಾ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಅವ್ರಿಗೆ ಇನ್ನೂ ಪ್ರೆಷರ್ ಮಾಡಿದಾಗ ಅವ್ರಿಗೆ ಆ ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಹಾಗಾಗಿ ಯಾವುದೇ ವಿಚಾರನ ಹೇಳೋದಾದರೂ ನಾವು ಹಾಸ್ಯ ರೂಪದಲ್ಲೇ ಹೇಳಬೇಕು ಅನ್ನೋದು ನಮ್ಮ ತಂಡದ ಒಂದು ಉದ್ದೇಶ. ಇನ್ಮೇಲೆ ನಾನು ಊಟ ಮಾಡಲ್ಲ. ಇವ್ರನ್ನೆಲ್ಲ ಇಟ್ಕೊಂಡು ಏನು ಪೊಲೀಸ್ ಸ್ಟೇಷನ್ ನಡೆಸ್ತೀರಿ? ಇವರೆಲ್ಲ ಉಪಯೋಗ ಇಲ್ದವರು. ಸೊ ಹಾಗಾಗಿ ಲಾಫಿಂಗ್ ಬುದ್ಧ ಕೂಡ ನಿಮಗೆ ಕಂಪ್ಲೀಟ್ಲಿ ಕಾಮಿಡಿ ಜಾನರಲ್ಲಿ ಶುರುವಿಂದ ಕೊನೆಯ ತನಕ ಹೋಗಿ ಕೊನೆಯ 10 ನಿಮಿಷದಲ್ಲಿ ಯಾಕೆ ಪೊಲೀಸ್ ಅವ್ರಿಗೆ ಅಂದರೆ ಇಷ್ಟೆಲ್ಲ ಪ್ರೆಷರ್ ಇದೆ ಅಥವಾ ಯಾಕೆ ಅವ್ರು ಹೀಗಾಗ್ತಾರೆ, ಹೀಗಿದ್ದರೂ ಕೂಡ ಅವರ ಸಾಧನೆಗಳು ಏನೇನು ಮಾಡ್ಬೋದು, ಅವ್ರ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ನಮಗೆ ಬೇಕು, ಆ ಬೇಕು ಬೇಡಗಳನ್ನ ಹೇಳುವಂಥ ಸಿನಿಮಾ ಲಾಫಿಂಗ್ ಬುದ್ಧ. ಗೋವರ್ಧನ್ ಒಳ್ಳೆ ಮನುಷ್ಯ. ಅದೇ ಪ್ರಾಬ್ಲಮ್ ಅಣ್ಣ, ನೀನೆಷ್ಟು ಒಳ್ಳೆನಾಗಿರ್ತೀಯೋ ಜನ ನಿನ್ನ ಅಷ್ಟು ಉಪಯೋಗಿಸ್ಕೊಳ್ತಾರೆ. ಟೀ ಕೊಟ್ಟೈತಲ್ಲ. ಅವನಾಗಲೇ ಹೇಳ್ದಂಗೆ ಭಾಳಷ್ಟು ಹಿರಿಯ ನಟರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ತೇಜು ಬೆಳವಾಡಿ ಇದರಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಒಂದು ಸ್ಪೆಷಲ್ ಕ್ಯಾರೆಕ್ಟ್ರಲ್ಲಿ ಆಲ್ರೆಡಿ ಯಾರಾದರೂ ಟ್ರೈಲರ್ ನೋಡಿದರೆ ಗೊತ್ತಾಗಿರುತ್ತೆ, ಒಂದು ಅದ್ಭುತವಾದ ಸ್ಪೆಷಲ್ ಕ್ಯಾರೆಕ್ಟ್ರಲ್ಲಿ ದಿಗಂತ್ ಕೂಡ ಕಾಣಿಸ್ಕೊತಾ ಇದ್ದಾನೆ. ಸರ್ ಪ್ಲೀಸ್ ತಲೆಗುಡಿ ಬಿಡಿ. ಸೊ ಆ್ಯಕ್ಚುಲಿ ಆ ಸರ್ಪ್ರೈಸ್ ಕ್ಯಾರೆಕ್ಟ್ರು ರಿಷಬ್ ಮಾಡಬೇಕಾಗಿತ್ತು. ಅವನೇ ಒಪ್ಕೊಂಡಿಲ್ಲ, ನಾನೇ ಮಾಡ್ತೀನಿ, ಇದನ್ನು ನನ್ನ ಪ್ರೊಡಕ್ಷನ್ದಿದ್ದು ನಾನೇ ಆ ಕ್ಯಾರೆಕ್ಟರ್ನ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ಕಾಂತಾರ ಕೊಟ್ಟಂಥ ಸಕ್ಸಸ್ಗೆ ಅವನು ಇನ್ನೊಂದು ಕಾಂತಾರಕ್ಕೆ ಇಮಿಡಿಯೇಟಾಗಿ ಶಿಫ್ಟ್ ಆಗಬೇಕಾಗಿತ್ತು.